ಸಾರಿ, ಇನ್ನಾಗಲೇ ಏನೋ ಹೇಳಕ್ಕೆ ಬಂದೆ, ಆದರೆ ನಾನು ಕೇಳಿಲ್ಲ. ಈಗ ಹೇಳು, ಕೇಳಿಸ್ಕೊತೀನಿ. ಹೇಳೋಕ್ಕಿಲ್ಲ ನಾನು. ನೀವು ಸಾನೇ ಬ್ಯುಸಿ ಅಲ್ವಾ, ಹೋಗಿ. ಪ್ಲೀಸ್ ಅಲ್ಲಿ ಬೇಜಾರು ಮಾಡ್ಕೋಬೇಡ. ಸಾರಿ ಅಂತ ಹೇಳಿದ್ನಲ್ಲ, ನೋಡು ನನ್ನಿಂದ ತಪ್ಪಾಯ್ತು. ರಿಯಲಿ ಸಾರಿ. ಅಯ್ಯೋ ಅಕ್ಕರೆ, ಹಂಗೆಲ್ಲ ಮಾಡಬೇಡಿ ನೀವು. ಸಂದ ಕಾಣೋಕ್ಕಿಲ್ಲ. ನನಗೂ ಏನು ಅಂತ ಕೋಪ ಬಂದಿಲ್ಲ. ಕೋಪ ಬಂದಿರೋ ಥರ ತೋರಿಸ್ಕೊಂಡೆ ಅಷ್ಟೇ. ಸರಿ, ಈಗ ಹೇಳು ಏನು ಅಂತ. ಅದು ಅಕ್ಕರೆ, ನಾನು ಹೊಟ್ಟೆಯಾಗೆ ಮಗ ಕಾನಾಗ ಓದಿತ್ತು. ನಾನು ಅದನ್ನೇ ನಿಮ್ಮ ತಾವು ಹೇಳೋಣ ಅಂತ ಬಂದೆ. ನೀವು ಕೇಳಿಸ್ಕೊಂಡಂಗೆ ಹಂಗೆ ಹೊಂಟೋದ್ರಿ. ಅಲ್ಲ ಅಕ್ಕರೆ, ನೀವು ಅಷ್ಟೊಂದು ಬ್ಯುಸಿ ಆಗಿದ್ರಾ? ಅಷ್ಟು ಬೇರೆ ಹೊಂಟೋದ್ರಿ. ನನ್ಗೊಂದೇ ಒಂದು ನಿಮಿಷ ಕೊಡ್ಬೋದಾಗುತ್ತಲ್ವಾ? ನಾನು ಬೇಗ ಮುಗಿಸ್ಬಿಟ್ಟು ನೀವು ಹೋಗಿ ಅಂತ ನಾನೇ ಕಳಿಸ್ಕೊಡ್ತಿರ್ಲಿಲ್ವಾ? ರಿಯಲಿ ವೆರಿ ಸಾರಿ ಮಲ್ಲಿ. ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೆ, ಅದಕ್ಕೆ ಆಗೋಗ್ಬಿಟ್ಟೆ. ರಿಯಲಿ ವೆರಿ ಸಾರಿ. ಹೌದಾ? ಏನಾಯ್ತು ಅಕ್ಕರೆ? ನಿನ್ನ ಹತ್ರ ಇದನ್ನು ಹೇಗೆ ಹೇಳೋದಂತ ಗೊತ್ತಾಗ್ತಿಲ್ಲ ಮಲ್ಲಿ. ಹೆಂಗೆ ಹೇಳೋದು ಅಂದರೆ ಬಾಯ್ನಾಗ ಹೇಳಿ. ಸುಮ್ಮನೆ ತಮಾಷೆ ಮಾಡಿದೆ. ನಾನೇ ಅಲ್ವಾ. ಹೇಳ್ಕಣಿ ಅಕ್ಕರೆ, ಏನಾಯ್ತು? ಅಪೇಕ್ಷಾ ಮತ್ತೆ ಪಾರ್ಥ ಅವರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಹೌದಾ? ನೆನ್ನೆ ಅಷ್ಟ ಆಗಿದ್ರು, ಅಪ್ಪ ಅವ್ರ ಪ್ರೀತಿಗೆ ಒಪ್ಪಲ್ಲ ಅಂತ ಗೊತ್ತಿದ್ರು ಇಂಥ ಕೆಲ್ಸಕ್ಕೆ ಮುಂದುವರ್ತಿದ್ದಾರೆ. ಸಾಲದು ಅಂತ ಇವ್ರಿಗೆ ಸಪೋರ್ಟ್ ಆಗಿ ನನ್ನ ತಮ್ಮ ಜೀವ ಬೇರೆ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೋಗಿದ್ದ. ಅದು ಗೊತ್ತಾಗಿನೇ ನಾನು ಆಗಲೇ ಅರ್ಜೆಂಟಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿದ್ದು. ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತ ಅವನಿಗೆ ತಿಳಿಸಿ ಹೇಳಿದೆ. ಸದ್ಯ ಅವ್ನು ನನ್ನ ಮಾತು ಕೇಳಿ ಅವರಿಬ್ಬರಿಗೂ ಈ ಮದುವೆ ಬೇಡ ಅಂತ ಹೇಳಿ ಬಂದಿದ್ದಾನೆ. ಅವ್ನು ಏನು ಮಾಡ್ತಾನೆ ಅಂತ ನನಗಂತೂ ಟೆನ್ಷನ್ ಆಗೋಗಿತ್ತು. ಬಟ್ ಏನೂ ಆಗಲಿಲ್ಲ. ಈಗ ಸಮಾಧಾನ ಆಯಿತು. ಹೌದಾ ಅಕ್ಕರೆ? ಹಿಂಗೆಲ್ಲ ಆಯ್ತಾ? ಆದರೂ ಅಕ್ಕರೆ, ನನಗೆ ಪಾರ್ಥ ಮತ್ತು ಅಪೇಕ್ಷಾ ಅವ್ರನ್ನ ನೋಡಿದ್ರೆ ಹೊಟ್ಟೆ ಚುರ್ರ ಅಂತಿತ್ತೆ. ನೀವು ಅವರಿಬ್ರಿಗೂ ಸಪೋರ್ಟ್ ಮಾಡಬೇಕಾಗಿತ್ತು. ಅಲ್ಲ ಅಕ್ಕರೆ, ಅದು ನನಗೆ ತಿಳಿದಿದ್ದು ನಾನು ಹೇಳ್ದೆ, ನೀವೇ ಅಲ್ವಾ, ಅದಕ್ಕೆ ಹೇಳ್ಬಿಟ್ಟೆ. ಪರವಾಗಿಲ್ಲ ಮಲ್ಲಿ, ನಿನಗನ್ಸೋದನ್ನ ನೀನು ಹೇಳಿದ್ಯಾ, ಅದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದೊಂದ್ಸತಿ ಪರಿಸ್ಥಿತಿ ಆಗಿರುತ್ತೆ. ಒಂದೊಂದು ದಿಕ್ಕಲ್ಲಿ ನೋಡಿದಾಗ ಒಂದೊಂದು ರೀತಿ ಕಾಣುತ್ತೆ. ಆಗ ನೀನು ಯಾವ್ದು ಸರಿ ಅಂತೀಯ, ಯಾವ್ದು ತಪ್ಪಂತೀಯ, ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಇವತ್ತೇನಾದರೂ ಅವ್ರ ದುಡುಕಿ ಮದುವೆ ಆಗಿದ್ದಿದ್ರೆ ಅಪ್ಪ ಖಂಡಿತವಾಗಿ ಜೀವನ ಪರ್ಯಂತ ಅವ್ರನ್ನ ಕ್ಷಮಿಸ್ತಿರ್ಲಿಲ್ಲ. ಒಂದು ಕಡೆ ಅಪ್ಪ ಆದರೆ ಇನ್ನೊಂದು ಕಡೆ ಇವರಿಬ್ರು. ನಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾವುದೂ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಮಲ್ಲಿ. ಒಂದು ಹೆಜ್ಜೆ ಇಡೋದಕ್ಕೆ ಮುಂದೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಅಪ್ಪಿ ನನ್ನ ತಂಗಿನೇ ಆಗಿರ್ಬೋದು, ಆದರೆ ಅವಳಿ ಮನೆಗೆ ಸೊಸೆಯಾಗಿ ಬರಬಾರ್ದು. ಅದರಿಂದ ಎಲ್ಲರ ನೆಮ್ಮದಿನೂ ಹಾಳಾಗೋಗ್ಬಿಡುತ್ತೆ. ಆದರೆ ಅದು ಅವಳಿಗೆ ಅರ್ಥ ಆಗ್ತೆ. ಎನಿವೇಸ್, ಆ ರೀತಿ ಏನೂ ಆಗಿಲ್ಲ, ಅದೇ ಸಮಾಧಾನ. ಮಲ್ಲಿ, ನೀನು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಯೋಚನೆ ಮಾಡಬೇಡ. ತಲೆ ಕೆಡಿಸ್ಕೋಬೇಡ. ತಗೋ ಜ್ಯೂಸ್, ರೆಸ್ಟ್ ಮಾಡು. ಸರಿ ಅಕ್ಕರೆ. ಆದರೂ ಅಕ್ಕರಿಂಗ್ ಮಾಡಬಾರ್ದಾಗಿತ್ತು. ಸ್ವಂತ ತಂಗಿ ಮದುವೆನೇ ಬೇಡ ಅಂತವ್ರಲ್ಲ. ಏನೋ ಅಪ್ಪ, ನನಗೇನು ಸರಿಯಾಗಿ ಅರ್ಥನೇ ಆಯ್ತಾ ಇಲ್ಲ. ನೋಡ್ರ, ಇದು ನನ್ನ ಲೈಫಲ್ಲಿ ತುಂಬ ಮುಖ್ಯವಾದಂಥ ಡೀಲ್. ಆ್ಯಂಡ್ ನಿಮ್ಗಳ ಲೈಫಲ್ಲಿ ನೀವಿಂದ ಯಾವತ್ತೂ ಮಾಡದೇ ಇರೋವಂಥ ದೊಡ್ಡ ಡೀಲ್. ಈ ಜಯದೇವು ಕೆಲಸಕ್ಕೆ ನಿಯತ್ತಿಗೆ ತುಂಬ ಬೆಲೆ ಕೊಡುವಂಥ ಮನುಷ್ಯ. ಆ ಬೆಲೆ ಎಷ್ಟು ಅಂದರೆ, ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಈ ಥರದ್ದು ಇನ್ನೂ ಒಂದು ಬ್ಯಾಗ್ ಸಿಗುತ್ತೆ. ಓಕೆ ಬಾಸ್, ಕೆಲಸ ಆಯ್ತು ಅನ್ಕೊಳ್ಳಿ. ಈ ಜೋಶು ಬರೀ ಬಾಯಲ್ಲ, ಕೆಲಸದಲ್ಲೂ ತೋರಿಸಿ. ಇದೇ ಜೋಶಲ್ಲಿ ಕೆಲಸ ಮಾಡಿ ನಿಮ್ಗಳ ಲೈಫನ್ನು ಸೆಟಲ್ ಮಾಡಿಕೊಳ್ಳಿ. ಮೊಬೈಲ್ ತೆಗಿ.
ಫೋಟೋ ಬಂತ? ಅದೇ ಹುಡುಗಿ ನೀವು ಡೀಲ್ ಮಾಡಬೇಕಾಗಿರೋದು ಅವಳನ್ನು. ಯಾವುದೇ ಕಾರಣಕ್ಕೂ ಅವಳು ಉಳಿಬಾರ್ದು ಕಣ್ರು. ಬಾಸ್ ಒಂದು ಡೌಟು, ಏನು ಈ ಹುಡುಗಿನ ಎತ್ತೋದಕ್ಕೆ ಇಷ್ಟೊಂದು ದುಡ್ಡು ಕೊಡ್ತಿದ್ದೀರಾ ಬಾಸ್? ಏನು ವಿಷಯ ಬಾಸ್? ಅದೆಲ್ಲ ನಿಮಗೆ ಯಾಕ್ರೋ? ಹೇಳಿದ ಕೆಲಸ ಮಾಡ್ರು. ಅವಳನ್ನ ಎತ್ತಬೇಕಷ್ಟೇ. ಅಲ್ಲ ಬಾಸ್, ಆ ಹುಡುಗಿ ಜೊತೆ ಇರೋದು ನಿಮ್ಮ ತಮ್ಮ. ಅವ್ರೇನಾರು ಅಡ್ಡ ಬಂದರೆ? ಅವನ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಲ್ಲ ಕಣ್ರು. ಪಾಪ ಅವನು ನಂಬ್ತಾರ ಅಲ್ಲ, ಸಾಫ್ಟ್. ಅದೇ ಅವನನ್ನ ಬಿಟ್ಟು ಬೇರೆ ಇನ್ಯಾರೇ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ ಬಂದ್ರು ಅವಳ ಜೊತೆಗೆ ಅವರನ್ನು ಡೀಲ್ ಮಾಡ್ಬಿಡಿ. ಓಕೆ ಬಾಸ್. ಈ ಹುಡುಗಿ ಎಲ್ಲಿದ್ದಾಳ ಬಾಸ್? ಇವತ್ತು ನನ್ನ ತಮ್ಮನ ಜೊತೆ ಅವಳ ಮದುವೆ ಆಗ್ತೀವಿ ಅಂತ ಅನ್ಕೊಂತಿದ್ದಾರೆ. ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲೋಗಿ. ಅಲ್ಲ ಬಾಸ್, ನಿಮ್ಮ ತಮ್ಮನ ಮದುವೆ ಆಗ್ತಾಳ ಅಂತೀರಾ, ಇವಳು ಮುಗಿಸ್ಬೇಕಾ? ಅಲ್ವಾ? ಪಾಪ ಸುಮ್ಮನೆ ಒಂದು ಜೀವ ತೆಗಿಯೋ ಪಾಪ ನಮಗೆ ಯಾಕೆ? ನಿಮಿಷ ಕೊಡಿ. ಡೀಲ್ ಕ್ಯಾನ್ಸಲು, ಎಲ್ಲ ಮನೆಗೆ ಹೋಗಿ. ಇಲ್ಲ ಇಲ್ಲ ಹೋಗಿ. ಇಲ್ಲ ಓಕೆ. ಮತ್ತೆ ಏನು ದೇಶ ಕಾಯಕ್ಕೆ ಹೋಗ್ತಾ ಇದ್ದೀರಾ ನೀವು? ಕೊಲೆ ಮಾಡೋದಿಕ್ಕೆ ಡೀಲ್ ಕೊಟ್ಟಿರೋ ನನಗೆ ಯಾವುದೇ ಸೆಂಟಿಮೆಂಟ್ ಇಲ್ಲ ಅಂದ್ರೆ ನಿಮಗೆ ಯಾಕ್ರೋ? ಹೇಳಿದ ಕೆಲಸ ಮಾಡ್ಬೇಕು. ಓಕೆ ಬಾಸ್. ಹೋಗಿ ಡೀಲ್ ಮುಗಿಸಿ ಕಾಲ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಬಂದ್ರು. ಪಾರ್ಥ, ಒಂದ್ ನಿಮಿಷ. ಇಷ್ಟು ಅರ್ಜೆಂಟಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಆಂಟಿ ಏನಂತ ಹೇಳಿದ್ರು? ನೋಡಿ ಅದಕ್ಕೆ ತಂಗಿ, ನಮಗೆ ಬೇರೆ ಆಪ್ಷನ್ಸ್ ಇಲ್ಲ. ಇಲ್ಲೇ ಹತ್ತಿರದಲ್ಲಿ ನಮ್ಮ ಪರಿಚಯದ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಾವು ಮದುವೆ ಆಗ್ಬಿಡೋಣ. ಹಲೋ, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ವಿಷಯ ಇಲ್ಲಿವರೆಗೂ ಬಂದಿದೆ, ಇನ್ನು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ? ಆಂಟಿನೂ ಬರ್ತಾರಂತ? ಇಲ್ಲ, ಮಾಮ್ ಬರ್ತಾ ಇಲ್ಲ ಅದಕ್ಕೆ ತಂಗಿ. ಒಂದು ವೇಳೆ ಮಾಮ್ ಇಲ್ಲಿಗೆ ಬಂದರೆ ಮನೇಲಿರೋರಿಗೆ ಡೌಟ್ ಬಂದ್ಬಿಡುತ್ತೆ. ಹೇ, ಬಟ್ ಇಟ್ಸ್ ಓಕೆ. ಮಾಮ್ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ. ಓಕೆ? ಅದು ಹಾಗಲ್ಲ ಭಾವಂತಮ್ಮ. ಅಪ್ಪನೂ ಮದ್ವೆಗೆ ಒಪ್ಕೊಳ್ಳಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ತೀನಿ ಅಂತ ಅಣ್ಣ ಬಂದು ಅವನು ಹಾಗೆ ಹೊರಟೋಗ್ಬಿಟ್ಟ. ಮದ್ವೆಗೆ ಮುಂಚೆನೆ ಇಷ್ಟೊಂದು ತೊಂದರೆ ತಾಪತ್ರ ಇದೆ. ಇನ್ನು ಮದ್ವೆ ಆದ್ಮೇಲೆ ಅದನ್ನೆಲ್ಲ ಹೇಗೆ ಫೇಸ್ ಮಾಡೋದು ಅಂತ ನನಗೆ ಭಯ ಆಗ್ತಾ ಇದೆ. ಅದಕ್ಕೆ ತಂಗಿ, ಆ ಥರ ಎಲ್ಲ ಏನೂ ಆಗಲ್ಲ ಕಣ್ರಿ. ನೋಡಿ, ಕನ್ನಡದಲ್ಲಿ ಒಂದು ಫೇಮಸ್ ಗಾದೆ ಇದೆಯಲ್ಲ, ಬೀಸೋ ದಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ. ಅದೇ ಥರ ನಾವು ಮದುವೆ ಮಾಡ್ಕೊಬಂದು ಎಲ್ಲರ ಮುಂದೆ ನಿಂತ್ಕೊಂಡ್ರೆ ಆಗ ಯಾರು ಏನೂ ಮಾಡಲ್ಲ. ಹೌದು, 1-2 ದಿವಸ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಇರ್ಬೋದು, ಆದರೆ ಹೋಗ್ತಾ ಹೋಗ್ತಾ ಎಲ್ಲರೂ ಸರಿ ಹೋಗ್ತಾರೆ. ಇವನ್ ನಿಮ್ಮ ಅಪ್ಪ ಕೂಡ ಸರಿ ಆಗ್ತಾರೆ, ಆ ಗ್ಯಾರಂಟಿ ನಂಗಿದೆ. ಅದಕ್ಕೆ ತಂಗಿ ನೋಡಿ, ನಮ್ಮ ಪ್ರೀತಿನ ನಾವು ಉಳಿಸ್ಕೋಬೇಕು ಅಂದರೆ ಇದನ್ನು ನಾವು ಮಾಡಲೇಬೇಕು ಕಣ್ರಿ. ಇಲ್ಲಾಂದರೆ ಇಷ್ಟು ವರ್ಷ ನಾವು ಬಚ್ಚಿಟ್ಟು ಕಾಪಾಡ್ಕೊಂಬಂದು ಪ್ರೀತಿ ಎಲ್ಲರ ಮುಂದೆ ಮುಚ್ಚಿಟ್ಟು ಹೋಗುತ್ತೆ. ಓಕೆ, ಅರ್ಥ ಆಯ್ತಾ? ಏನು ಯೋಚನೆ ಮಾಡ್ತಿದ್ದೀರಾ? ಸನ್ಸ್ಟ್ರೋಕ್. ಸನ್ಸ್ಟ್ರೋಕಾ? ಪಾರ್ಥ ನನ್ನ ಮಗ ಇದ್ದಾಗಲ್ವಾ, ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಹಾಗಾಗಿ ಸನ್ಸ್ಟ್ರೋಕ್. ಗೌತಮ್ ಅವರೇ, ಯಾವುದ್ರ ಬಗ್ಗೆನೂ ಜಾಸ್ತಿ ಯೋಚನೆ ಮಾಡಬೇಡಿ. ಯೋಚನೆ ಮಾಡಿದ್ರೆ ಏನು ಬದಲಾಗಲ್ಲ. ಏನಾಗಬೇಕೋ ಅದೇ ಆಗುತ್ತೆ. ಅದು ತಲೆಗೆ ಅರ್ಥ ಆಗುತ್ತೆ, ಹಾರ್ಟ್ಗೆ ಅರ್ಥ ಆಗಲ್ವಲ್ಲ. ಅದು ಗೊತ್ತಿರೋದು ಮಿಡಿಯೋದೊಂದೇ, ಸುಮ್ಮನಿದ್ದಲ್ಲ. ನೀವೇ ಯೋಚನೆ ಮಾಡಿ ನೋಡಿ, ಎಲ್ಲ ಎಷ್ಟು ವಿಚಿತ್ರ ಅಲ್ವಾ? ಯಾವುದೂ ನಮ್ಮ ಕೈನಲ್ಲಿಲ್ಲ. ಅದಕ್ಕೆ ದೊಡ್ಡವರು ಹೇಳಿರೋದು, ಮದುವೆ ಮಾಡಿ ನೋಡು, ಮನೆ ಕಟ್ ನೋಡು ಅಂತ. ಎಷ್ಟೇ ದುಡ್ಡಿದ್ರೂ ಮದುವೆ ಮಾಡೋದು, ಎಲ್ಲೋ ಇದ್ದ ಇಬ್ಬರನ್ನ ಒಟ್ಟಿಗೆ ತಂದು ಒಂದು ಮಾಡೋದು, ಆಮೇಲೆ ಒಟ್ಟಿಗೆ ಇರೋ ಥರ ಮಾಡೋದು. ಥರ ಸರ್ಕಸ್ ಇದ್ದಾಗೆ. ಈ ಮದುವೆ ಅನ್ನೋದು ಅದೃಷ್ಟದ ಆಟ. ನಿಜ. ನಮ್ಮ ಸಮಾಜದಲ್ಲಿ ಹಿಂದಿಂದ ಚಾಲ್ತಿಯಲ್ಲಿರೋ ಅತಿ ದೊಡ್ಡ ಗ್ಯಾಮ್ಲಿಂಗ್ ಇದು. ಮದುವೆ ಅನ್ನೋದು ಒಂದು ದೊಡ್ಡ ಜೂಜು. ಬಂದರೆ ಬರುತ್ತೆ, ಹೋದರೆ ಹೋಗುತ್ತೆ. ಪರ್ಫೆಕ್ಟ್ ಜೋಡಿ ಅನ್ನೋದು ಎಲ್ಲೋ 1000ರಲ್ಲಿ 1-2.
ಆಮೇಲೆ ಎಲ್ಲ ಹೊಂದಾಣಿಕೆ ರಾಜಕೀಯ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಸಿಸ್ಟಮ್ ಇರೋದೇ ಹಾಗಲ್ವಾ? ನೀವೇ ನೋಡಿ, ನಮ್ಮನೇಲಿ ಅಶ್ವಿನಿ ಮದುವೆ ಒಂದು ಬಿಟ್ಟು ಮಿಕ್ಕಿದೆಲ್ಲ ಮದುವೆನೂ ಬರೀ ಪ್ರಾಬ್ಲಮ್ಮೇ. ಮಹಿಮಾದು ಫಸ್ಟ್ ಪ್ರಾಬ್ಲಮ್, ಆಮೇಲೆ ನಮ್ಮಿಬ್ಬರು ಮದುವೆ ಆಯಿತು, ನಮ್ಮದು ಪ್ರಾಬ್ಲಮ್. ಅದಾದಮೇಲೆ ಜಯದೇವ್ ಮದುವೆ ಆದರೂ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡ್ವಿ, ಅದರಲ್ಲೂ ಪ್ರಾಬ್ಲಮ್. ಅಪೇಕ್ಷಾನ ಮದುವೆ ಆಗಬೇಕಾಗಿತ್ತು, ಮಲ್ಲಿನ ಮದುವೆ ಆದ. ಮದುವೆ ಹೇಗಾದರೂ ಆಗಲಿ, ಆಮೇಲೆ ಚೆನ್ನಾಗಿರ್ತಾನೆ ಅಂದ್ಕೊಂಡ್ರೆ ಅವಳಿಗೆ ಮೋಸ ಮಾಡಿ ಅದು ಯಾರೋ ದಿಯಾನ ಹುಡುಗಿ ಹಿಂದೆ ಬಿದ್ದಿದ್ದಾನೆ, ಹೊಟ್ಟೆ ಉರಿಸ್ತಾನೆ. ಎಲ್ಲ ಗೊತ್ತಿದ್ದು ನೋಡಿಕೊಂಡು ಸುಮ್ಮನೆ ಇರಬೇಕಷ್ಟೆ. ಹಿಂಗಾಗಿದೆ ನಮ್ಮ ಜೀವನ. ಗೌತಮರೇ, ಯಾಕೆ ಇಷ್ಟೊಂದು ಡಿಮೋಟಿವೇಟೆಡ್ ಆಗಿದ್ದೀರಾ? ಎಲ್ರಿಗೂ ಹೋಪ್ ತುಂಬೋ ಸ್ಥಾನದಲ್ಲಿರೋರು ನೀವೇ ಹೀಗಾದ್ರೆ ಹೇಗೆ? ನಾನು ಮನುಷ್ಯನೇ ಅಲ್ವಾ, ನನಗೆ ಆ ಥರದ ಆಲೋಚನೆಗಳು ಬರೋ ಸಹಜ ಅಲ್ವಾ. ಫರ್ಗೆಟ್ ಇಟ್. ಇಲ್ಲಿ ಪಾರ್ಥನ್ ಮದುವೆ ಆಗಿ, ಅಲ್ಲಿ ಅಪೇಕ್ಷಾಗಿ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗಿ ಎಲ್ಲರೂ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ನೋಡಿ ಗೌತಮ್ ಅವರೇ, ಯಾವುದ್ರ ಬಗ್ಗೆನೂ ಅತಿಯಾಗಿ ಯೋಚನೆ ಮಾಡಬೇಡಿ. ಎಲ್ಲ ಸರಿ ಹೋಗುತ್ತೆ, ಮುಂದಕ್ಕೆ ಎಲ್ಲಾನು ಒಳ್ಳೇದೇ ಆಗುತ್ತೆ. ಇಲ್ಲಿ ನಾವೇ ಪರ್ಮನೆಂಟ್ ಅಲ್ಲ ಅಂದಮೇಲೆ ನಮ್ಮ ಸಮಸ್ಯೆನೂ ಪರ್ಮನೆಂಟ್ ಅಲ್ವಲ್ಲ? ನಿಜ ಭೂಮಿಕಾ, ಬಟ್ ನಾನು ಏನು ಮಾಡಲಿ? ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ನನಗೆ ಯೋಚನೆಗಳು ಬರ್ತಾನೆ ಇರುತ್ತೆ, ಹಿಂಸೆ ಕೊಡ್ತಾನೆ ಇರುತ್ತೆ. ನಾನು ಎಲ್ಲರ ಬಗ್ಗೆನೂ ಏನೇನೋ ಕನಸಿಟ್ಕೊಂಡಿದ್ದೆ, ಯಾವುದೂ ಆಗಾಗ್ತಾ ಇಲ್ಲ. ಎಲ್ಲವೂ ನನ್ನ ನಿರೀಕ್ಷೆಗೆ ವಿರುದ್ಧವಾಗಿ ನಡೀತಾ ಇದೆ. ನನಗೆ ಆನೋ ಒಂದು ಕಡೆ ಆದರೆ, ನಮ್ಮಪ್ಪನಿಗೊಂದು ಮಾತು ಕೊಟ್ಟಿದ್ದೆ, ನನ್ನ ತಮ್ಮ ತಂಗಿಯರ ಲೈಫ್ನ ತುಂಬ ಜೋಪಾನವಾಗಿ ತಡ ಸೇರಿಸ್ತೀನಿ, ಅವ್ರಿಗೆ ಯಾವುದು ತೊಂದರೆ ಆಗದವ್ರ ಥರ ನೋಡ್ಕೋತೀನಿ ಅಂತ. ಬಟ್ ಅದು ಆಗ್ತಿಲ್ಲ. ಎಲ್ಲವೂ ಹಳಿ ತಪ್ಪು ಹೋಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಲ್ಲಿ ಯಾವುದನ್ನು ಸರಿ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದನ್ನು ಸರಿ ಮಾಡಿದ್ರೆ ಇನ್ನೊಂದೇನೋ ಆಗುತ್ತೆ. ನೋಡಿ, ನಿಮ್ಮ ಸೆಂಟಿಮೆಂಟ್ಸ್ ನನಗೆ ಅರ್ಥ ಆಗುತ್ತೆ, ಆದರೆ ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ. ನೀವು ಯಾಕೆ ಎಲ್ಲನೂ ನಿಮ್ಮ ತಲೆ ಮೇಲೆ ತಗೋತಿದ್ದೀರಾ? ಗೌತಮ್ ಅವರೇ, ನೀವು ನಿಮ್ಮ ಪ್ರಯತ್ನನ, ನೀವು ಮಾಡಬೇಕಾಗಿರೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ದೀರಾ. ನೀವು ನಿಮ್ಮ ಶಕ್ತಿ ಮೀರಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅಷ್ಟರ ಮೇಲೂ ಹೀಗಾಗಿದೆ ಅಂದರೆ ಅದಕ್ಕೆ ನೀವು ಕಾರಣ ಅಲ್ಲ. ದಯವಿಟ್ಟು ಪ್ರತಿಯೊಂದಕ್ಕೂ ನಿಮ್ಮನ್ನು ನೀವು ಹೊಣೆ ಮಾಡ್ಕೋಬೇಡಿ, ಗಿಲ್ಟ್ ಫೀಲ್ ಮಾಡ್ಕೋಬೇಡಿ, ಅದರ ಅಗತ್ಯನೂ ಇಲ್ಲ. ನೀವು ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅಲ್ಲದೆ ಒಬ್ಬ ಬೆಸ್ಟ್ ಮಗ, ಬೆಸ್ಟ್ ಅಣ್ಣ ಆ್ಯಂಡ್ ಬೆಸ್ಟ್ ಹಸ್ಬೆಂಡು ಸಹ. ನಿಮ್ಮ ಸಮಾಧಾನಕ್ಕಷ್ಟೇ ಹೇಳ್ತಿಲ್ಲ, ಮನ್ಸಾರೆ ಹೇಳ್ತಿದ್ದೀನಿ. ಯು ಆರ್ ದಿ ಬೆಸ್ಟ್. ಥ್ಯಾಂಕ್ ಯು. ಪಾರ್ಥ, ಏನೂ ಆಗಲ್ಲ ಅಲ್ವಾ? ಏನೂ ಆಗಲ್ಲ, ತಲೆ ಕೆಡ್ಸ್ಕೊಬೇಡಿ, ನಾನು ಇದೀನಲ್ಲ. ಯಾಕೆ ಪಾರ್ಥ ಇವರೆಲ್ಲ ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದ್ದಾರೆ? ಯಾರೋ ನೀವು? ಯಾರೋ ನೀವು? ದೂರ ಹೋಗ್ರು, ದೂರ ಹೋಗ್ರು. ಪಾರ್ಥ, ಯಾಕೆ ಗಾಡಿ ನಿಲ್ಲಿಸ್ತಾ ಇದ್ದೀರಾ? ಯಾರೋ ನೀವು? ಯಾಕ್ರು ಫಾಲೋ ಮಾಡ್ತಾ ಇದ್ದೀರಾ? ನಿನ್ನ ಫಾಲೋ ಮಾಡ್ತಿಲ್ಲಪ್ಪ, ಇವಳನ್ನ ಮಾಡ್ತಿದ್ದೆ. ಅದು ಏಯ್ ಬನ್ನಿ ಬನ್ನಿ.
ಹಲೋ, ಏನಾಯ್ತು? ಏನಣ್ಣ ಏನು ನಿಮ್ಮ ತಮ್ಮ ಏನು ಮಾಡಲ್ಲ ಅಂತ ಹೇಳಿದ್ರಿ? ಏಯ್, ಏನಾಯ್ತು ಹೇಳು. ನಮಗೆಲ್ಲ ಹೊಡೆದಾಕ್ಬಿಟ್ಟಿದ್ದೇನಣ್ಣ. ವಾಟ್? ನನ್ನ ತಮ್ಮ ಆ ಲೆವೆಲ್ಗೆ ರಿಯಾಕ್ಟ್ ಮಾಡ್ತೀಯನ? ಹ್ಞೂ ಅಣ್ಣ, ನನಗೂ ಸರಿಯಾಗಿ ಬಿದ್ದು ಅಣ್ಣ. ತಪ್ಪು ನಂದು ಕಂಡ್ರು. ಹುಡುಗಿ ವಿಷಯ ಬಂದರೆ ಯಾರು ಹೇಗೆ ಬೇಕಾದ್ರೂ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಮರ್ತ್ಬಿಟ್ಟೆ. ತಮ್ಮ ಅನ್ನೋ ಸಾಫ್ಟ್ ಕಾರ್ನರ್ ತೋರಿಸ್ರೆ ನನಗೆ ಅಡ್ಡ ನಿಂತ್ಕೋತಾನ. ಏಯ್, ಡೀಲಲ್ಲಿ ಸ್ಮಾಲ್ ಚೇಂಜಸ್. ನಾನೇ ಬರ್ತಾ ಇದ್ದೀನಿ. ನೋಡಿ ನೋಡಿ ನನಗೂ ಸಾಕಾಗೋಗಿದೆ. ಅವಳ ಜೊತೆಗೆ ಅವನು ಎತ್ಬಿಡೋಣ. ಫಾಲೋ ಮಾಡಿ, ಯಾವುದೇ ಕಾರಣಕ್ಕೂ ಅವರು ಮಿಸ್ ಆಗಿ ಕೂಡ್ದು. ಬರ್ತಾ ಇದ್ದೀನಿ. ಎರಡು ಮೇಲೆ ಯಾಕೋ ಪಾರ್ಥ, ಯಾಕೋ ಯಾಕೋ? I'm really sorry, Parth. Today is your last day. Because I'm a bloody selfish devil. ಸಿಸ್ಟರ್, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ? ಮದುವೆ ಆಗಿಂತ ಕಳಿಸಿದೆಯಲ್ಲೋ, ಮದುವೆ ಆದ್ಮೇಲೆ ಫೋನ್ ಮಾಡ್ತಾನೆ ಅವನೇ. ಫೋನ್ ಮಾಡಿ ಮದುವೆ ಆಗಿದೆ ಅಂತ ಹೇಳೋ ತನಕ ಟೆನ್ಷನ್ ಇರತ್ತಲ್ವಣ್ಣ? ಒಂದು ನಿಮಿಷ. ಅವ್ನು ಫೋನ್ ಮಾಡ್ತಿದ್ದಾನೆ. ಪಾರ್ಥ, ಎಲ್ಲಿದ್ದೀರಾ ನೀವು? ಮಾಮ್, ಮಾಮ್, ಯಾರೋ ರೌಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಮಾಮ್. ಫಸ್ಟ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಆಮೇಲೆ ಅಪೇಕ್ಷೆ ಅವ್ರನ್ನ ಹೇಳ್ಕೊಂಡು ಹೋಗೋದಕ್ಕೆ ನೋಡಿದ್ರು. ನಮ್ಮ ಮಧ್ಯೆ ಒಂದು ಫೈಟ್ ಆಯಿತು. ನಿನಗೇನು ಆಗಿಲ್ಲ ತಾನೆ? ಇಲ್ಲ ಮಾಮ್, ನಥಿಂಗ್ ಟು ವರಿ. ಬಟ್ ಅವ್ರು ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಮಾಮ್. ಸರಿ, ನೀನು ಅಪೇಕ್ಷೆನ ಕರ್ಕೊಂಡು ದೇವಸ್ಥಾನ ಒಳಗಡೆ ಸೇರ್ಕೊಳ್ಳಿ. ಅವ್ರ ಕೈಗೆ ಸಿಕ್ಕಾಕೋಬಿಡಿ. ನಾನು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ ಮಾಮ್, ಓಕೆ ಮಾಮ್. ಸಿಸ್ಟರ್, ಯಾಕೆ ಟೆನ್ಷನ್ ಆಗಿದೆಯಾ? ಏನಾಯ್ತು? ಯಾರೋ ರೌಡಿಗಳು ಪಾರ್ಥ ಮತ್ತೆ ಅಪೇಕ್ಷೆ ಮೇಲೆ ಅಟ್ಯಾಕ್ ಮಾಡಿದಾರಂತೆ. ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರು ಈ ಕೆಲಸ ಮಾಡ್ತಾರಣ್ಣ? ಯಾಕೋ ಇದು ಜಯದೇವ್ ಕೆಲಸ ಅಂತ ಅನಿಸ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ಇದು ಹೇಳಂಗಿಲ್ಲ ಬಿಡಂಗಿಲ್ಲ. ಇದೇನಮ್ಮ ಇಲ್ಲೇ ಇದ್ಕೊಂಡು ಫೋನ್ ಮಾಡ್ತಾ ಇದ್ದಾರಲ್ಲ. ಗೌತಮ್, ನೀನೊಂದು ನಿಮಿಷ ಹೊರಗಡೆ ಬಾ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಹಾಂ ಬಂದೆ. ಅಮ್ಮ ಕರೀತಾ ಇದ್ದಾರೆ, ನೋಡ್ಕೊಂಡು ಬರ್ತೀನಿ. ಅಮ್ಮ, ಗೌತಮ್, ಏನಮ್ಮ? ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಏನು? ಪಾರ್ಥ ಈಗ ತಾನೇ ಫೋನ್ ಮಾಡಿದ್ದ. ಯಾರು ಮದುವೆಗೆ ಒಪ್ಪಲಿಲ್ಲ ಅಂತ ಅವರಿಬ್ರು ಮದುವೆ ಮಾಡ್ಕೊಳ್ಳೋಕೆ ದೇವಸ್ಥಾನಕ್ಕೆ ಹೋಗಿದಾರಂತೆ. ಅಲ್ಲಮ್ಮ, ವಿಷಯ ಗೊತ್ತಾಗ್ತಾ ಇದ್ದಂಗೆ ತಡಿಬೇಕು ತಾನೆ, ಹಾಗೆ ಬಿಟ್ಟಿದ್ದಾರಲ್ಲ. ಛೇ, ಎಂಥ ಕೆಲಸ ಮಾಡ್ತಾ ಇದ್ದೆ ನೀನು? ಅಲ್ಲ, ಬೆಳಗ್ಗೆ ನಮ್ಮ ಜೊತೆ ಚೆನ್ನಾಗೇ ಮಾತಾಡ್ಕೊಂಡಿದ್ದ. ಓ, ಅವ್ನು ಖುಷಿಯಾಗಿದ್ದು ನಾರ್ಮಲ್ ಆಗಿದ್ದು ನನಗೆ ಟೈಮ್ ಬೇಕು ಅಂತ ಕೇಳಿದ್ದು ಈ ಕಾರಣಕ್ಕ. ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಛೀ, ನೋಡು, ನೀನೀಗ ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ಲ. ಅವರಿಬ್ರು ಅಪಾಯದಲ್ಲಿದ್ದಾರೆ. ಅಪಾಯನ? ಹೌದು ಗೌತಮ್, ಯಾರೋ ರೌಡಿಗಳು ಅವರಿಬ್ಬರನ್ನ ಫಾಲೋ ಮಾಡಿ ಅಟ್ಯಾಕ್ ಮಾಡ್ತಿದಾರಂತೆ. ಅವರಿಬ್ರು ಹೇಗೋ ತಪ್ಪಿಸ್ಕೊಂಡು ಹೋಗ್ತಿದಾರಂತೆ. ರೌಡಿಗಳ? ಅವನ್ಗೆ ಯಾರ ಅಂತಃಶತ್ರುಗಳಿದ್ದಾರೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ. ಈಗ ನೀನೇ ಏನಾದರೂ ಮಾಡಬೇಕು ಗೌತಮ್. ಸರಿ, ಈಗ ನೀವು ವರಿ ಮಾಡ್ಕೊಬಿಡಿ. ಅವರು ಯಾವ ದೇವಸ್ಥಾನದಲ್ಲಿದ್ದಾರಂತೆ? ಮಾಗಡಿ ರೋಡಲ್ಲಿರೋ ಶಿವನ್ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳ್ದ. ಸರಿಮಾ, ನೀವು ಟೆನ್ಷನ್ ಮಾಡ್ಕೊಬಿಡಿ, ನಾನು ನೋಡ್ತೀನಿ. ಹಾಂ.
ಹೇಳಗಳಿಯ ಹೌದಾ ಸೀರಿಯಸ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಕಣ. ಪ್ರಾಬ್ಲಮ್ಮ ಯಾಕೇನಾಯ್ತು? ಏನು ಇದೆಲ್ಲ? ಈಗ ಎಲ್ಲಿದ್ದಾರಂತೆ ಅವರು? ಮಾಗಡಿ ನೋಡ್ತಾ ಇದ್ದ ದೇವಸ್ಥಾನ ಇದೆಯಂತಲ್ಲ ಅಲ್ಲಿದ್ದಾರಂತ. ಹೇಗಾದರೂ ಮಾಡಿ ಪಾರ್ಥನ ಅಪೇಕ್ಷೆನ ಸೇವ್ ಮಾಡಲೇಬೇಕಣ, ಅವ್ರಿಗೇನೂ ಆಗಬಾರ್ದು. ನೀನೇನು ತಲೆ ಕೆಡಿಸ್ಕೋಬೇಡ, ನಾನು ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡ್ತೀನಿ. ಓಕೆ, ನೀನು ಪ್ಯಾನಿಕ್ ಆಗಬೇಡ ಅಷ್ಟೇ. ಇಲ್ಲೇ ಅವ್ರಿಗೇನು ಆಗಲ್ಲ ಕಣೋ, ನಾನು ಇಲ್ವೇನೋ, ನೀನು ಸ್ವಲ್ಪ ಸಮಾಧಾನವಾಗಿರೋ ಅಷ್ಟೇ. ಓಕೆ ಸರಿ, ಅದೇನು ಮಾಡ್ತೀಯ ಮಾಡು, ನಾನು ಅಲ್ಲಿ ಬರ್ತಿದ್ದೀನಿ, ಹೊರಟಿದ್ದೀನಿ ನಾನು.